ಪ್ರಿಯ ಬಂಧುಗಳೇ, ಬಿಗ್ ಬಾಸ್ ಅರ್ಧಕ್ಕೆ ನಿಂತಾಗ ಎಲ್ಲರೂ ಕೂಡ ತೀವ್ರವಾಗಿ ಬೇಸರಗೊಂಡಿದ್ರು. ಇದ್ದಂತ ಒಂದೇ ಒಂದು ಮನರಂಜನಾ ಕಾರ್ಯಕ್ರಮ ಅಂದ್ರೆ ಅದು ಬಿಗ್ ಬಾಸ್ ಆಗಿತ್ತು. ಇದೀಗ ಬಿಗ್ ಬಾಸ್ ಕೂಡ ನಿಂತು ಹೋಯ್ತಲ್ಲ ಅಂತ ಒಂದಷ್ಟು ಜನ ಬೇಸರಗೊಂಡ್ರೆ, ತಮ್ಮ ಫೇವರಿಟ್ ಸ್ಪರ್ಧೆಗಳನ್ನ ಇನ್ಮುಂದೆ ನೋಡೋದಿಕ್ಕಾಗೋದಿಲ್ಲ, ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಬೇಸರದಲ್ಲಿದ್ರು. ಮತ್ತೊಂದು ಕಡೆಯಿಂದ ಮಾತುಗಳು ಕೇಳಿ ಬರ್ತಾನೆ ಇತ್ತು, ಬಿಗ್ ಬಾಸ್ ಯಾವಾಗ ಬೇಕಾದ್ರೂ ಆರಂಭ ಆಗಬಹುದು ಅಂತ ಹೇಳಿ. ಅಂತಿಮವಾಗಿ ಅರ್ಧಕ್ಕೆ ನಿಂತಂತ ಬಿಗ್ ಬಾಸ್ ಇದೀಗ ಮತ್ತೊಮ್ಮೆ ಆರಂಭ ಆಗ್ತಾ ಇದೆ. ಇತಿಹಾಸದಲ್ಲೇ ಇದು ಪ್ರಥಮ. ಈ ಹಿಂದೆ ಬಿಗ್ ಬಾಸ್ ಅರ್ಧಕ್ಕೆ ನಿಂತಂತ ಉದಾಹರಣೆ ಇತ್ತು, ಆದರೆ ಮತ್ತೊಮ್ಮೆ ಶುರುವಾಗಿದ್ದು ಇದೇ ಪ್ರಪ್ರಥಮ ಬಾರಿಗೆ. ಕೇರಳದಲ್ಲಿ ಅರ್ಧಕ್ಕೆ ನಿಂತಿತ್ತು, ಆದರೆ ಮತ್ತೊಮ್ಮೆ ಶುರುವಾಗಿರಲಿಲ್ಲ. ಆದರೆ ಕನ್ನಡದಲ್ಲಿ ಮತ್ತೊಮ್ಮೆ ಶುರುವಾಗಿದೆ. ಇದಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕಲರ್ಸ್ ಕನ್ನಡ ಆಡಳಿತ ಮಂಡಳಿ ಇದೀಗ ಕರೀತಾ ಇದೆ. ಇನ್ನು ಮೊದಲ ದಿನ ಅಂದ್ರೆ ನಾಳೆ ಸಂಜೆ 6 ಗಂಟೆಯಿಂದ ಪ್ರಸಾರವಾಗುವಂತ ಸಂಚಿಕೆಗೆ ಮಹಾ ಸಂಚಿಕೆ ಅಂತ ಕೂಡ ಹೆಸರಿಡಲಾಗಿದೆ. ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇನ್ನು ಈಗಿನ ಅಪ್ಡೇಟ್ ವಿಚಾರ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮಹಾ ಸಂಚಿಕೆಯ ಶೂಟಿಂಗ್ ಈಗಾಗಲೇ ಆರಂಭ ಆಗಿದೆ. ಸ್ವಲ್ಪ ದಿನಗಳಿಂದ ಬಿಗ್ ಬಾಸ್ನ ಸ್ಪರ್ಧಿಗಳೆಲ್ಲರೂ ಕೂಡ ಹೋಟೆಲ್ ಕ್ವಾರಂಟೈನ್. ಈ ಹಿಂದೆ ಕ್ವಾರಂಟೈನ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿರ್ಲಿಲ್ಲ. ಆದರೆ ಈ ಬಾರಿ ಹೋಟೆಲ್ ಕ್ವಾರಂಟೈನ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಬಳಕೆಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಹೀಗಾಗಿ ನಿನ್ನೆವರೆಗೂ ಕೂಡ ಬಿಗ್ ಬಾಸ್ ಸ್ಪರ್ಧೆಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಅವರ ಪ್ರೋಮೋಗಳೆಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು. ಬಿಗ್ ಬಾಸ್ನಲ್ಲೂ ಕೂಡ ಎಲ್ಲ ಸ್ಪರ್ಧೆಗಳ ಪ್ರೋಮೋವನ್ನು ಕೂಡ ರೆಡಿ ಮಾಡಲಾಗಿತ್ತು. ಎಲ್ಲ ಪ್ರೋಮೋಗಳನ್ನು ಕೂಡ ಅವರು ಶೇರ್ ಮಾಡಿಕೊಳ್ತಾ ಇದ್ರು. ಆದರೆ ಇದೀಗ ಅವರೆಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡೋದಕ್ಕೆ ಅವಕಾಶವಿಲ್ಲ, ಮೊಬೈಲನ್ನು ಬಳಕೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಹೋಟೆಲ್ ಕ್ವಾರಂಟೈನ್ ಅಲ್ಲಿದ್ದಂಥ ಬಿಗ್ ಬಾಸ್ ಸ್ಪರ್ಧೆಗಳೆಲ್ಲರೂ ಕೂಡ ಇದೀಗ ಬಿಗ್ ಬಾಸ್ ವೇದಿಕೆಗೆ ಆಗಮಿಸಿದ್ದಾರೆ. ಮಹಾ ಸಂಚಿಕೆಯ ಶೂಟಿಂಗ್ ಕೂಡ ಈಗಾಗಲೇ ಆರಂಭ ಆಗಿದೆ. ಇನ್ನು ಕಳೆದ ಬಾರಿ ಅಂದ್ರೆ ಕೆಲ ಎಪಿಸೋಡ್ಗಳಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡಿರಲಿಲ್ಲ. ಆದರೆ ಇದೀಗ ಸುದೀಪ್ ಸಿಕ್ಕಾಪಟ್ಟೆ ಲವಲವಿಕೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಸ್ಪರ್ಧೆಗಳನ್ನು ಕೂಡ ಇದೀಗ ವೆಲ್ಕಮ್ ಮಾಡಿಕೊಳ್ಳಲಾಗ್ತಿದೆ ಒಬ್ಬೊಬ್ಬರನ್ನಾಗಿಯೇ. ಒಟ್ಟು 11 ಸ್ಪರ್ಧೆಗಳು ಮನೆಯಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಇದೀಗ 12 ಸ್ಪರ್ಧೆಗಳು ಎಂಟ್ರಿ ಕೊಡ್ತಾ ಇದ್ದಾರೆ, ದಿವ್ಯಾ ಉರುಡುಗ ಅವರನ್ನ ಸೇರಿ. ದಿವ್ಯಾ ಉರುಡುಗ ಮನೆಯಿಂದ ಹೊರ ಹೋಗೋಕ್ಕೂ ಮುನ್ನವೇ ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಯನ್ನ ಸೇರಿದ್ರು. ಹೀಗಾಗಿ ಅವರು ಇರಲಿಲ್ಲ ಕೊನೆಯ ಮೂಮೆಂಟ್ ನಲ್ಲಿ. ಇದೀಗ ದಿವ್ಯಾ ಉರುಡುಗ ಕೂಡ ಜಾಯ್ನ್ ಆಗ್ತಿದ್ದಾರೆ. ಒಟ್ಟಾರೆಯಾಗಿ ಮಹಾ ಸಂಚಿಕೆಯಲ್ಲಿ ಏನಿರುತ್ತೆ ಅನ್ನೋದನ್ನ ವಿಚಾರವನ್ನ ನಾನು ಹೇಳ್ತಾ ಹೋಗ್ತೀನಿ, ಕೇಳಿ. ಬಿಗ್ ಬಾಸ್ ಆರಂಭ ಆಗುವಂತ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬರನ್ನೇ ಸ್ಪರ್ಧಿಗಳ ಎಂಟ್ರಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಅವರನ್ನ ಮಾತುಕತೆಯನ್ನ ಆಡಿಸ್ತಾರೆ. ಒಂದಷ್ಟು ವಿಚಾರಗಳನ್ನು ಕೂಡ ಅವರಿಂದ ಕೆದಕುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರೆ. ಆನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಾಗುತ್ತೆ. ಈ ಮಹಾ ಸಂಚಿಕೆಯಲ್ಲೂ ಕೂಡ ಅದೇ ಇರುತ್ತೆ. ಒಬ್ಬೊಬ್ಬ ಸ್ಪರ್ಧಿಗಳನ್ನು ಕೂಡ ಸ್ಟೇಜ್ಗೆ ಕರೆಯಲಾಗುತ್ತೆ. ಬಿಗ್ ಬಾಸ್ ನಲ್ಲಿ ಇದ್ದಂತ ದಿನಗಳು, ಇಷ್ಟು ದಿನಗಳ ಕಾಲ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನು ಎತ್ತ ಎಲ್ಲವನ್ನೂ ಕೂಡ ಕೇಳಿ, ತದನಂತರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಕರೆಸಿ ಅವರ ಜೊತೆಗೂ ಕೂಡ ಮಾತನಾಡಿಸಿ, ತದನಂತರ ಒಬ್ಬೊಬ್ಬರನ್ನಾಗಿ ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಕಳುಹಿಸಿಕೊಡಲಾಗ್ತಾ ಇದೆ. ಒಟ್ಟಾರೆಯಾಗಿ 12 ಸ್ಪರ್ಧಿಗಳು ಕೂಡ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಶೂಟಿಂಗ್ ಕೂಡ ಈಗಾಗಲೇ ಆರಂಭ ಆಗಿದೆ. ಇವತ್ತು ರಾತ್ರಿವರೆಗೂ ಕೂಡ ಇದರ ಶೂಟಿಂಗ್ ನಡೆಯುತ್ತೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಶೂಟಿಂಗ್ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಮಹಾಸಂಚಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮೂಡಿ ಬರುವ ರೀತಿಯಲ್ಲಿ ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನಾಳೆ ಸಂಜೆ ಮಾತ್ರ 6 ಗಂಟೆಯಿಂದಲೇ ಆರಂಭ ಆಗ್ತಾ ಇದೆ. ಇನ್ನುಳಿದಂತಹ ದಿನಗಳು ಈ ಹಿಂದೆ ಪ್ರಸಾರವಾಗ್ತಿದ್ದ ಟೈಮ್ಗಿನ ಸ್ವಲ್ಪ ಮುಂಚೆ ಪ್ರಸಾರವಾಗುತ್ತೆ. ಯಾಕಂದ್ರೆ ಹಿಂದೆ ಸಾಕಷ್ಟು ಜನ ಆಕ್ಷೇಪವನ್ನು ತೆಗೆದಿದ್ರು, ಈ ಟೈಮ್ ತುಂಬಾ ತಡವಾಯಿತು, ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಲಗಿರ್ತಾರೆ, ಹೀಗಾಗಿ ಬಿಗ್ ಬಾಸ್ ಸ್ವಲ್ಪ ಬೇಗ ಆರಂಭ ಆಗಲಿ ಅಂತ ಹೇಳಿ. ಒಟ್ಟಾರೆಯಾಗಿ ಈ ಬಾರಿ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಸರ್ಪ್ರೈಸ್ಗಳಿದೆ. ಒಂದು ಕಡೆಯಿಂದ 12 ಸ್ಪರ್ಧಿಗಳ ಜೊತೆಗೆ ಇನ್ನಿಬ್ಬರು ಸ್ಪರ್ಧಿಗಳು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜೀವ್ ಕೂಡ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ರಾಜೀವ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ, ನೀವಿದೀಗ ಗಮನಿಸ್ತಾ ಇದ್ರೆ ಹೆಚ್ಚು ಕಡಿಮೆ 2-3 ದಿನಗಳಿಂದ ಹೆಚ್ಚು ಕಡಿಮೆ ಅವರನ್ನು ಕೂಡ ಈಗಿನಿಂದಲೇ ಹೋಟೆಲ್ ಕ್ವಾರಂಟೈನ್ಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಆನಂತರ ರಾಜೀವ್ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಮತ್ತೋರ್ವ ಸ್ಪರ್ಧಿಯು ಕೂಡ ರಾಜೀವ್ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡ್ತಾರೆ. ಬಾಕಿ ಉಳಿದಿದ್ದು 28 ದಿನ ಮಾತ್ರ. 72 ದಿನ ಮುಕ್ತಾಯವಾಗಿತ್ತು, ಆದರೆ 1.5 ತಿಂಗಳು ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹೆಚ್ಚು ಕಡಿಮೆ 40 ದಿನಗಳಿಗೆ ಬಿಗ್ ಬಾಸ್ ಅನ್ನು ಎಕ್ಸ್ಟೆಂಡ್ ಮಾಡಲಾಗ್ತಾ ಇದೆ. ಸಾಕಷ್ಟು ವಿಭಿನ್ನವಾದಂತಹ ಟಾಸ್ಕ್ ಗಳನ್ನು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕೊಡಲಾಗುತ್ತೆ. ಬಹಳ ಕುತೂಹಲ ಇದೆ. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸ್ಪರ್ಧಿಗಳೆಲ್ಲರೂ ಕೂಡ ಒಬ್ಬರನ್ನೊಬ್ಬರನ್ನು ತುಂಬಾ ಹಚ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಿಂದ ಹೋಗುವಾಗ ಕಣ್ಣೀರನ್ನ ಸುರಿಸಿದ್ರು. ಆದರೆ ಇದೀಗ ಮತ್ತೊಮ್ಮೆ ಟಾಸ್ಕ್ಗಳು ಶುರುವಾಗುವಂತ ಕಾರಣಕ್ಕಾಗಿ ಅವ್ರ ನಡುವೆ ವೈಮನಸ್ಸು, ಜಗಳ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಅರವಿಂದ್, ದಿವ್ಯಾ ಉರುಡುಗ, ಮ್ಲಾಗ್ ಮಂಜು, ದಿವ್ಯಾ ಸುರೇಶ್, ವೈಷ್ಣವಿ, ರಘುಗೌಡ, ಪ್ರಶಾಂತ್ ಸಂಬರ್ಗಿ, ಅದೇ ರೀತಿಯಾಗಿ ಚಂದ್ರಚೂಡ್, ಪ್ರಿಯಾಂಕಾ ತಿಮೇಶ್ ಹಾಗೆ ಶಮಂತ್, ಇವರೆಲ್ಲರೂ ಕೂಡ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ, ಯಾವ ರೀತಿಯಾಗಿ ಆಟವನ್ನ ಆಡ್ತಾರೆ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ವೇದಿಕೆಗೆ ಈ ಹಿಂದೆ ಎಂಟ್ರಿ ಕೊಡ್ತಾ ಇದ್ರು, ಆದ್ರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಅದು ಇರಲಿಲ್ಲ. ಆದ್ರೆ ಇದೀಗ ಮತ್ತೊಮ್ಮೆ ಅವರನ್ನ ವೇದಿಕೆಗೆ ಕರೆಸಲಾಗುತ್ತೆ. ಇನ್ನಷ್ಟು ಬಿಗ್ ಬಾಸ್ಗೆ
ಮೆರುಗು ತರುವಂತ ಉದ್ದೇಶದಿಂದ ಇನ್ನೂ ಒಂದಷ್ಟು ಸರ್ಪ್ರೈಸ್ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇದೆಯಂತೆ. ಆ ಸರ್ಪ್ರೈಸ್ಗಳು ಏನು ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ.